ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹೆಂಡತಿ ಬೆಲೆ ಏನು ಅನ್ನೋದು ಜೊತೆಲಿದ್ದ ಗೊತ್ತಾಗಲ್ಲ ಪ್ರೇಮ್. ಒಂದ್ಸಲ ಕೈ ಜಾರು ಹೋದ್ಮೇಲೆ ಗೊತ್ತಾಗೋದು. ಅಂಡ್ ಅದಕ್ಕಿಂತ ಪೇನಾಗೋದು ಯಾವಾಗ ಗೊತ್ತಾ? ಹೆಂಡತಿ ಜೊತೆಲೇ ಕಣ್ಮುಂದೆನೇ ಇದ್ರು ಮಿಸ್ ಮಾಡ್ಕೋತಿಯಲ್ಲ, ದಟ್ಸ್ ದ ಮೋಸ್ಟ್ ಪೇನ್ಫುಲ್ ಥಿಂಗ್. ಸರಿಪಾ, ಐ ಆಮ್ ಸಾರಿ. ದಟ್ಸ್ ಓಕೆ. ನೋಡಿ, ಇನ್ನು ಮುಂದೆ ಏನೇ ಇದ್ರೂ ನಿಮ್ಮಲ್ಲೇ ಮಾತಾಡಿ ಬಗೆಹರಿಸ್ಕೊಳ್ಳಿ. ತೀರಾ ಆಗಲಿಲ್ಲ ಅಂದಾಗ ಮಾತ್ರ ನನ್ನ ತನಕ ಬನ್ನಿ. ಆ್ಯಂಡ್ ನೀವಿಬ್ರು ಮತ್ತೆ ನನ್ನ ತನಕ ಬರಲ್ಲ ಅನ್ನೋ ನಂಬಿಕೆ ನನಗಿದೆ. ಮಲ್ಕೋಗಿ. ಸಾರಿ ಅಜಯ್, ಗುಡ್ ನೈಟ್. ಒಂದು ನಿಮಿಷ. ದುರ್ಗಾ, ನೀನು ಈ ಮನೆ ಹಿರಿ ಸೊಸೆ. ನೀನಿದ್ದು ಸರು ಹೇಗೆ ಈಗ ಮಾಡೋಕ್ಕೆ ಸಾಧ್ಯ? ಆ್ಯಂಡ್ ಅವಳು ತಪ್ಪು ಮಾಡ್ತಾ ಇದ್ರು ನೀನು ನೋಡ್ಕೊಂಡು ಹೇಗೆ ಸುಮ್ಮನಿದ್ದೆ? ನೋಡು ದುರ್ಗಾ, ನೀನು ಸ್ಥಾನದಲ್ಲಾಗಲಿ ವಯಸ್ಸಲ್ಲಾಗಲಿ ಸರು ಮತ್ತು ಲಕ್ಷ್ಮಿಗಿಂತ ದೊಡ್ಡವಳು. ಚಿಕ್ಕವರು ತಪ್ಪು ಮಾಡುವಾಗ ತಿದ್ದಿ ಬುದ್ಧಿ ಹೇಳೋದು ನಿನ್ನ ಜವಾಬ್ದಾರಿ. ಓಕೆ ಅಜಯ್, ಇನ್ನೊಂದ್ಸರಿ ಇದು ರಿಪೀಟ್ ಆಗದೆ ಇರೋ ಥರ ನೋಡ್ಕೋತೀನಿ. ಇನ್ನು ಮುಂದೆ ಈ ಮನೇಲಿ ಯಾರೇ ತಪ್ಪು ಮಾಡಿದ್ರು ನಾನು ಪ್ರಶ್ನೆ ಮಾಡೋದು ನಿನ್ನನ್ನು. ನೆನಪಿರಲಿ. ಓಕೆ ಅಜಯ್, ಮಲ್ಕೋ. Rupa, are you there? Rupa, 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 Rupa. Rupa, Rupa. ನಿಂಗೆ ನಡೆಯೋಕ್ಕಾಗಿಲ್ಲ ಅಂದ್ರೆ ತೆವಳ್ಕೊಂಡು ಓಡಾಡು. ಈ ತರ ಸಾಹಸ ಎಲ್ಲ ಮಾಡಕ್ ಹೋಗ್ಬೇಡ. Are you crazy, Rupa? This is not ತೆವಳ್ಕೊಂಡು ಹೋಗೋದು. This is moon walk. ನೀನು ಮಾಡ್ಬೋದು, ಸ್ವಲ್ಪ ಟ್ರೈ ಮಾಡ್ಬೋದು. ನೀನೀಗ ನಡ್ಕೊಂಡು ಹೋದ್ರೂ ಕೂಡ ಅದು ಮೂನ್ ವಾಕ್ ಆಗುತ್ತೆ. ನಾನ್ ನಡ್ಕೊಂಡು ಹೋದ್ರೆ ಮೂನ್ ವಾಕ್ ಆಗುತ್ತಾ? ಎಸ್ ಅಫ್ಕೋರ್ಸ್. ನೋಡೀಗ ನಾನು ನೀನು ಮದುವೆ ಆಗಿ ಹನುಮೂನ್ಗೆ ಹೋಗ್ತೀವಿ. ಅಲ್ಲಿ ಸಂಜೆ ಹೊತ್ತಿಗೆ ವಾಕ್ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಆಟೋಮೆಟಿಕ್ ಆಗಿ ಹನಿ ಮೂನ್ ವಾಕ್. ರೂಪಾ, ರೂಪಾ, ವೈ ಆಂಗ್ರಿ, ವೈ ಮೈ ಆಂಗ್ರಿ ಬರ್ಡ್. ಈ ಡ್ಯಾನ್ಸ್ ಅಂದ್ರೆ ಹುಡುಗಿರಿಗೆ ತುಂಬಾ ಇಷ್ಟ ಅಂತ ನಂಗೆ ರಿಸರ್ಚ್ ಅಲ್ಲಿ ಸರ್ಚ್ ಮಾಡ್ಬೇಕಾದ್ರೆ ಗೊತ್ತಾಯ್ತು. ಸೊ ಈ ಗೆಟಪ್ ಸೆಟಪ್ ಡ್ಯಾನ್ಸ್ ಎಲ್ಲ ಓನ್ಲಿ ಫಾರ್ ಯು. ರೂಪಾ, ಈ ಮನುಷ್ಯನಿಗೆ ತುಂಬಾ ಖುಷಿ ಆದಾಗ ಅವ್ನು ಡ್ಯಾನ್ಸ್ ಮಾಡ್ತಾನೆ. ಫಾರ್ ಎಕ್ಸಾಂಪಲ್, ಒಂದು ಮನೆಯಲ್ಲಿ ಮಗು ಹುಟ್ಟಿದ್ರೆ ಆ ಮಗು ಸುತ್ತಮುತ್ತ ಇರೋ ಜನ ಎಲ್ಲ ಕುಣಿದು ಕುಪ್ಪಳಿಸ್ತಾರೆ. ಅದೇ ಯಾರಾದರೂ ಸತ್ತೋದ್ರೆ 70 ಬೀಟ್ ಡ್ಯಾನ್ಸ್ ಅಲ್ಲಿ ಡ್ಯಾನ್ಸ್ ಮಾಡಿ ಅವನ್ನ ಕಳಿಸ್ಕೊಡ್ತಾರೆ. ಅಷ್ಟೇ ಯಾಕೆ, ಸಿಟ್ಟು ಬಂದ್ರೆ ಆ ಪರಶಿವನೇ ಡ್ಯಾನ್ಸ್ ಮಾಡ್ತಾನೆ. ಅದೇ ಬಿಡು, DKD ಸೆಟ್ ಅಲ್ಲಿ ನಮ್ಮ ಕರುನಾಡು ಚಕ್ರವರ್ತಿ ಶಿವಣ್ಣನೇ ಡ್ಯಾನ್ಸ್ ಮಾಡಲ್ವಾ? ಸೊ ಡ್ಯಾನ್ಸ್ ಈಸ್ ವೆರಿ ಸ್ಪೆಷಲ್. ಸೊ ನಾನ್ ಮಾಡೋ ಪ್ರತಿ ಸ್ಟೆಪ್, ಪ್ರತಿ ಡ್ಯಾನ್ಸು ಡೆಡಿಕೇಟೆಡ್ ಫಾರ್ ಯು. ಏನ್ರಿ ನಿಮ್ ಅವತಾರ? ನಿಮ್ ಕಾಟ ತಡ್ಕೊಳಕ್ ಆಗ್ತಿಲ್ಲ. ಬೇಬಿ, ನಿಂಗೆ ಅನಂತನ ಅವತಾರ ಗೊತ್ತಾ? ಅದೇ ತರ ಇದು ವಿಶ್ವರೂಪನ ಅವಂತರ. ನೀನ್ ಒಪ್ಪಿದ್ರೆ ಒಂಥರ, ಒಪ್ಪಿಲ್ಲ ಅಂದ್ರೆ ಮತ್ತೊಂಥರ. ನನ್ನನ್ನು ಒಪ್ಕೊಳ್ಳಿ ಅಲ್ವಾ? ಇರಿಟೇಟ್ ಮಾಡ್ಬೇಡ. ಮೇಡಮ್ ಮೇಡಮ್ ಮೇಡಮ್, ವಿಶ್ವರೂಪ್ ತುಂಬಾ ಹಿಂಸೆ ಮಾಡ್ತಿದ್ದಾನೆ ಮೇಡಮ್. ನೀವಾದ್ರೂ ಒಂದು ಮಾತು ಹೇಳಿ ಮೇಡಮ್. ನಿಮ್ಮ ಮಾತು ಕೇಳ್ತದೆ ಅವನು. ವಿಶ್ವರೂಪ್, ರೂಪ ಯಾಕೆ ಹಿಂಸೆ ಮಾಡ್ತಿದ್ದೀರಾ ಮೇಡಮ್? ಲವ್ ಮಾಡೋದು ಹಿಂಸೆ ಮೇಡಮ್. ಓಕೆ ಮೇಡಮ್, ಹಾಗಾದ್ರೆ ಐ ಹಿಂಸೆ ಯು. ಯಾವ ಸಿಮೆ ಲವ್ ಮಾಡ್ತೀಯ ನೀನು? ಹೇಳಿದ ಮಾತು ಒಂದು ನಡ್ಸಕ್ಕಾಗಿಲ್ಲ. ಲವ್ ಅಂತೆ ಲವ್. ಏನ್ ಕೇಳಿದ್ದೆ ರೂಪ? ನನ್ನ ಹೆಸರಲ್ಲಿ ಟ್ಯಾಟೂ ಹಾಕ್ಸ್ಕೋತೀನಿ ಅಂತ ಹೇಳಿದ್ದ. ಮಾತ್ ಬೇರೆ ಕೊಟ್ಟಿದ್ದ ಮೇಡಮ್.
ಈಗ ನೋಡಿದ್ರೆ ಅದ್ಯಾವುದೂ ಇಲ್ಲ. ಇದನ್ನ ರಿಯಲ್ ಲವ್ ಅಂತ ನಾನು ಹೇಗೆ ನಂಬ್ಲಿ? ಪ್ರೀತಿಸಿದವ್ರಿಗೆ ಮಾತು ಕೊಟ್ಟ ಮೇಲೆ ಅದನ್ನ ಉಳಿಸ್ಕೋಬೇಕು ವಿಶ್ವರೂಪ್. ಮೇಡಮ್ ನಾನು ಟ್ಯಾಟು ಹಾಕಿಸ್ಕೋಬೇಕಂತ ಹೋಗಿದ್ದೆ, ಆದ್ರೆ ಅಲ್ಲಿ ಟ್ಯಾಟು ಹಾಕಿಸ್ಕೊತಿದ್ದವ ಅಯ್ಯೋ ಅಮ್ಮ ಅಂತ ಬೊಬ್ಬೆ ಹೊಡಿತಿದ್ದ. ಅದಕ್ಕೆ ನಾನು ವಾಪಸ್ ಬಂದ್ಬಿಟ್ಟೆ ಮೇಡಮ್. ಹಾಗಿದ್ರೆ ನಿಂದು ಲವ್ವೇ ಅಲ್ಲ, ಹಿಂಗೆ ಕುಣ್ಕೊಂಡಿರೋ ನನ್ನ ಹಿಂದೆ ಬರಬೇಡ. ರೂಪಾ ದಿದ್ದಿರಿ ತೈ ರೂಪಾ ಜಿಂಗಾಲೆ ದಿದಿರಿ. ಅತ್ತೆ, ನೀವು ಈಗ ಒಂದು ಮಾತು ಹೇಳಿದ್ರಿ, ಅದು ವಿಶ್ವರೂಪಿಂಗ್ ಮಾತ್ರನಾ ಅಥವಾ? ಸಾಕು ಲಕ್ಷ್ಮಿ, ನೀನೇನು ಹೇಳಕ್ ಬರ್ತಿದ್ಯಾ ಅಂತ ನಂಗೆ ಗೊತ್ತು. ಮುಂದೇನು ಮಾತಾಡ್ಬೇಡ. ಏಜೆ ನನ್ನ ಜೊತೆ ಯಾವಾಗ್ಲೂ ಇರ್ತೀನಿ ಅಂತ ಮಾತು ಕೊಟ್ಟಿದ್ದು, ಈಗ ಮಾತು ಉಳಿಸ್ಕೋತಿಲ್ಲ ಅಂತ ಹೇಳಕ್ ಬರ್ತಿದ್ಯಲ್ಲ. ನಿನ್ನ ಆಲೋಚನೆ ತಪ್ಪು ಲಕ್ಷ್ಮಿ. ಏಜೆನ ಅಪರಾಧಿ ಥರ ನೋಡಬೇಡಿ, ಆ ಭಾವನೆನ ಬಿಟ್ಬಿಡಿ. ಆ ವ್ಯಕ್ತಿಗೆ ಗಿಲ್ಟ್ ಫೀಲ್ ಮಾಡಿಸ್ಬೇಡಿ. ನಡೆದಿರೋದ್ರಲ್ಲಿ ಏಜೆದೇನೂ ತಪ್ಪಿಲ್ಲ ಲಕ್ಷ್ಮಿ. ಭವಿಷ್ಯದಲ್ಲಿ ಏನಾಗುತ್ತೆ ಅಂತ ಅವ್ರಿಗೇನಾದ್ರೂ ಗೊತ್ತಿತ್ತಾ? ಮುಂದೇನಾದ್ರೂ ಅದು ದೇವ್ರಿಗೆ ಬಿಟ್ಟಿದ್ದು. ಆದ್ರೆ ನನ್ನ ಪಾಲಿನ ದೇವ್ರು ಏಜೆ. ಅವ್ರ ಕಷ್ಟದಲ್ಲಿರುವಾಗ ನಾನು ಅವ್ರ ಜೊತೆಲಿರ್ತೀನಿ. ಅವ್ರ ಖುಷಿಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ. ಒಂದು ಮಾತು ನೆನ್ಪಿಡ್ಕೊ, ಏಜೆ ಮತ್ತೆ ಅಂತರ ಅಕ್ಕ ಜೊತೆಲಿರೋದನ್ನ ನೋಡ್ತಾ ನೋಡ್ತಾ ನಾನು ಮುಂಚೆಗಿಂತ ತುಂಬ ಖುಷಿಯಾಗಿದ್ದೀನಿ. ನೀನೊಂದ್ಸತಿ ಏಜೆ ಬಗ್ಗೆ ಈ ಥರ ಯೋಚನೆ ಮಾಡಬೇಡ ಪ್ಲೀಸ್. ಮೇಡಮ್ 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 ರೂಪಾ, ಏನಾಯ್ತು ರೂಪಾ? ರೂಪಾ ಏನಾಯ್ತು ರೂಪಾ? ಮೇಡಮ್ ನೀವೇನು ಹಿಂಗೆ ನಗ್ತಿದ್ದೀರಾ? ನಂಗೆ ತುಂಬ ಹಿಂಸೆ ಮಾಡ್ತಿದ್ದಾನೆ ಮೇಡಮ್, ನಾನು ಹಿಂದೆನೇ ಬರ್ತಿದ್ದಾನೆ. ಮೇಡಮ್ ಪ್ಲೀಸ್ ನೀವು ಹಿಂಗೆ ನಗ್ಬೇಡಿ. ಅಲ್ಲ ರೂಪಾ, ಇಷ್ಟು ಕ್ಯೂಟಾಗಿ ಮುದ್ದಾಗಿ ಮಗು ಥರ ಇದ್ದಾನೆ. ಇವನ್ ನೋಡಿ ನೀನು ಟಾರ್ಚರ್ ಅಂತ ಹೇಳ್ತಿದ್ಯಾ? ಅಯ್ಯೋ ತಡ್ಡಿ. ಮೇಡಮ್ ಏನು ಹೇಳಿದ್ರಿ? ನಾನು ಕ್ಯೂಟಾ ಮುದ್ದಾಗಿದ್ದೀನ? ಅದು ಮಗು ಥರ? ಮೇಡಮ್ ಇದೇ ಮತ್ತು ರೂಪನ್ ಇನ್ನೊಂದ್ಸಲ ಹೇಳಿ ಮೇಡಮ್. ಅವ್ರು ನನ್ನ ನೋಡಿದ್ರೆ ಸಾಕು, ಒಳ್ಳೆ ಗುಮ್ಮ ನೋಡ್ದಂಗೆ ನೋಡಿ ಓಡೋಗ್ತಾರೆ. ಈಗ ನೀನು ಇಲ್ಲಿಂದ ಹೋಗ್ತೀಯೋ ಇಲ್ವೋ? ರೂಪಾ, ವಿಶ್ವರೂಪ್ ನೀವು ಹೋಗಿ, ನಾನು ಅವಳ ಹತ್ರ ಮಾತಾಡ್ತೀನಿ. ಮೇಡಮ್ ಸ್ವಲ್ಪ ಡೀಟೇಲ್ ಆಗಿ ನನ್ನ ಮೇಲೆ ಇಂಪ್ರೆಸ್ ಆಗೋ ಥರ ಮಾತಾಡಿ ಮೇಡಮ್. ಥ್ಯಾಂಕ್ ಯು. ಏನು ರೂಪ ನೀನು ಇಷ್ಟೊಂದು ನಗ್ಸೋ ಹುಡುಗನ ಬೇಡ ಅಂತ ಹೇಳ್ತಿದ್ಯಲ್ಲ? ಪಾಪ ವಿಶ್ವರೂಪ್ ನಿನ್ನನ್ನು ಎಷ್ಟು ಇಷ್ಟಪಡ್ತಾನೆ. ಯಾಕೆ ನಿನ್ನ ಮನಸ್ಸಲ್ಲಿ ಬೇರೆ ಯಾರಾದರೂ ಇದ್ದಾರಾ? ಅಥವಾ ನಿನ್ನ ಮನಸ್ಸಲ್ಲಿ ಇದೇ ಥರ ಹುಡುಗ ಇರಬೇಕು ಅಂತ ಏನಾದರೂ ಅಂದ್ಕೊಂಡಿದ್ಯಾ? ನನ್ನ ಮನಸ್ಸಲ್ಲಿ ಬೇರೆ ಯಾರೂ ಇಲ್ಲ ಮೇಡಮ್. ಹಾಗಂತ ವಿಶ್ವರೂಪ್ ಇಷ್ಟ ಆಗ್ತಿಲ್ಲ ಅಂತನೂ ಇಲ್ಲ. ನನ್ನೂ ಸೇರಿಸಿ ಎಲ್ಲ ಹೆಣ್ಮಕ್ಳಿಗೂ ತನ್ನ ಮದುವೆ ಆಗೋ ಹುಡುಗನಲ್ಲಿ ಇಂತಿಂಥ ಕ್ವಾಲಿಟೀಸ್ ಇರಬೇಕು ಅಂತ ಅನ್ಸುತ್ತಲ್ವ ಮೇಡಮ್? ನನ್ನ ಹುಡುಗ ನನ್ನ ಮಗು ಥರ ನೋಡ್ಕೋಬೇಕು, ನನ್ನ ತುಂಬ ಕೇರ್ ಮಾಡಬೇಕು ಅಂತ ನಗುನ ಸೆಲೆಬ್ರೇಟ್ ಮಾಡಬೇಕು ಅನ್ಸುತ್ತೆ. ಆ್ಯಂಡ್ ಆ ನಗುಗೆ ಯಾವಾಗಲೂ ನಾನೇ ಕಾರಣ ಆಗಬೇಕು ಅನ್ಸುತ್ತೆ. ಆ್ಯಂಡ್ ಅವನ್ನ ನೋಡ್ತಾನೆ ಇರಬೇಕು ಅನ್ಸುತ್ತೆ. ಅವನಿಗೆ ನಾನು ಮಾತಾಡೋ ಮಾತು ಇಷ್ಟ ಆಗಬೇಕು. ನೀವು ಅಂತರ ಅಂತ ಕರೆಯೋದ್ರಿಂದ ನಿಮಗೆ ಖುಷಿ ಕೊಡುತ್ತೆ ಅಂದರೆ ನಂದೇನೂ ಅಭ್ಯಂತರ ಇಲ್ಲ. ಮಾತೊಂದೇ ಅಲ್ಲ, ನಾನು ಸೈಲೆಂಟಾಗಿ ನಿದ್ದೆ ಮಾಡ್ತಿದ್ರು ಕೂಡ ಅವ್ರು ನನ್ನೇ ನೋಡ್ತಾ ಕೂತಿರ್ಬೇಕು. ಐ ಮೀನ್ ಅವ್ರಿಗೆ ಸೈಲೆಂಟ್ ಕೂಡ ಇಷ್ಟ ಆಗಬೇಕು.
ನಾನು ಇರಲಿ ಇಲ್ಲದೆ ಇರಲಿ ಅವನು ನನ್ನ ಬಗ್ಗೆನೇ ಯೋಚನೆ ಮಾಡ್ತಿರ್ಬೇಕು, ನಾನೇ ಅವನಿಗೆ ಜೀವ ಆಗಿರಬೇಕು. ನಿನ್ನ ಹೆಸರಲ್ಲಿ ಜೀವಿಸ್ತಾರೋ ನಾನು, ನಿನ್ನ ಹೆಸರಲ್ಲಿ ಉಸಿರಾಡ್ತಿರೋ ನಾನು, ನಿನ್ನ ಜೊತೆ ಕಳೆದಿರೋ ಪ್ರತಿಯೊಂದು ಮೊಮೆಂಟು ನನ್ನ ಲೈಫಿನ ಸ್ಪೆಷಲ್ ಮೂಮೆಂಟ್ಸ್ ತರ ಸೇವ್ ಮಾಡ್ತಿರೋ ನಾನು. ಒಟ್ಟಿನಲ್ಲಿ ನನ್ನ ಹುಚ್ಚಿನ ಥರ ಪ್ರೀತಿ ಮಾಡಬೇಕು. ಇಂಥ ಕ್ವಾಲಿಟೀಸ್ ಈಗಿನ ಕಾಲದಲ್ಲಿ ಯಾವ ಹುಡುಗನ ಹತ್ರ ಇರುತ್ತೆ ಮೇಡಮ್? ಯಾರಿಗೂ ಇಷ್ಟೊಂದೆಲ್ಲ ಕ್ವಾಲಿಟೀಸೇ ಇರಲ್ವಾ? ಅಭಿ ಅವರು ನನ್ನನ್ನು ಪ್ರೀತಿಸ್ತಿದ್ದೀನಿ ಅಂತಾರಲ್ಲ, ಹಾಗಿದ್ರೆ ಇಡೀ ಪ್ರಪಂಚದಲ್ಲಿ ಅವ್ರ ಹಾಗೆ ಯಾರು ಪ್ರೀತಿಸೋರು ಇಲ್ವೇ ಇಲ್ವಾ? ಹಾಗೊಂದು ವೇಳೆ ಆ ಥರ ಒಬ್ರು ವ್ಯಕ್ತಿ ಇದ್ದಾರೆ ಅಂದರೆ ಅದು ಎಜೆ ಸರ್ ಮಾತ್ರ. ಅವ್ರ ಥರ ಇನ್ನೊಬ್ರು ಇರೋದಕ್ಕೆ ಚಾನ್ಸೇ ಇಲ್ಲ. ನೋಡೋಣ, ನಾನು ಹೇಳಿರೋ ಕ್ವಾಲಿಟೀಸಲ್ಲಿ ಒಂದು ಕ್ವಾಲಿಟಿ ಮ್ಯಾಚ್ ಆದರೂ ನಾನು ವಿಶ್ವರೂಪ್ನ ಒಪ್ಕೋತೀನಿ. ಆದರೆ ಒಂದು ಮಾತು ನಿಜ ಮೇಡಮ್, ಪ್ರತಿಯೊಬ್ಬ ಹೆಣ್ಮಗಳು ತನಗಿಂಥ ಗಂಡನೇ ಬೇಕು ಅಂತ ಅಂದ್ಕೊಳ್ಳೋ ಕ್ಯಾರೆಕ್ಟ್ರು ಏಜೆ ಸರ್ದು. ಅವರೆಲ್ಲ ಕಲ್ಪನೆ ಮಾಡ್ಕೊಳ್ಳೋ ಗುಣ ನಿಜವಾಗ್ಲೂ ಏಜೆ ಸರ್ ಹತ್ರ ಇದೆ ಅಂತ ನಾನು ತುಂಬ ಹೆಮ್ಮೆ ಪಡ್ತೀನಿ ಮೇಡಮ್. ಇದನ್ನು ಹೀಗೆ ಬಿಟ್ಟರೆ ನಮ್ಮ ಮನೆ ಹರಿದು ಹಂಚೋಗುತ್ತೆ. ಇಷ್ಟು ದಿನ ಬೀದಿಲಿ ಮಾತಾಡ್ತಾ ಇರೋ ಜನ ಮನೆ ಬಾಗಿಲಿಗೆ ಬಂದು ಮುಖಕ್ಕೆ ಉಗ್ದು ಹೋಗ್ತಾರೆ. ಇಷ್ಟು ದಿನ ಕಾಪಾಡ್ಕೊಂಡು ಬಂದಿರೋ ಮಾನ ಮರ್ಯಾದೆ ಎಲ್ಲ ಮಣ್ಪಾಲಾಗೋಗುತ್ತೆ. ಛೇ, ಏನಕ್ಕ ಎಷ್ಟು ಯೋಚನೆ ಮಾಡಿದ್ರು ಒಂದೇ ಒಂದು ಪ್ಲಾನು ಸರಿಯಾಗಿ ಹೊಳಿತಾ ಇಲ್ವಲ್ಲ? ಸಿಗುತ್ತೆ, ಸಿಕ್ಕೇ ಸಿಗುತ್ತೆ. ಆ ಅಂತರನ ಲೀಲನ್ ಜೀವನದಿಂದ ಕಿತ್ತೆಸೆಯೋದಕ್ಕೆ ಒಂದು ದಾರಿ ಸಿಕ್ಕೇ ಸಿಗುತ್ತೆ. ಅದಕ್ಕೆ ಯಾವ ದಾರಿನೂ ಹೊಳಿತಾ ಇಲ್ವಲ್ಲ? ಯೋಚನೆ ಮಾಡಬೇಕು. ಈಗಾಗಿರೋ ಅವಮಾನ ಸೋಲು ಸಾಕಾಗಿ ಹೋಗಿದೆ. ಸಂದರ್ಭ ನಮ್ಮ ಕೈ ಮೀರಿ ಹೋಗಿದೆ. ಎಲ್ಲನೂ ವಾಪಸ್ ಪಡ್ಕೋಬೇಕು ಅಂದರೆ ಒಂದೇ ಸಲಕ್ಕೆ ಅದು ಸಾಧ್ಯ ಇಲ್ಲ. ಆದರೆ ಒಂದು ಸಣ್ಣ ಗ್ರಿಪ್ ಸಿಕ್ಕಿದ್ರೂ ಸಾಕು, ಎಳಿತಾ ಎಳಿತಾ ಇಡೀ ಸಿಚುವೇಶನ್ನೇ ನಮ್ಮ ಕೈ ಸೇರುತ್ತೆ. ಅಳಿಯಂದ್ರಿಗಂತೂ 3 ಹೊತ್ತು ಆ ಅಂತರಂದೇ ಗುಂಗು. ಲೀಲಾನೋ ಅವ್ರು ಚೆನ್ನಾಗಿರ್ಬೇಕು ಇವ್ರು ಚೆನ್ನಾಗಿರ್ಬೇಕು ಅನ್ನೋದು ಬಿಟ್ರೆ ಬೇರೆ ಏನೂ ಕಲಿಸಿಲ್ಲ ಅವರಪ್ಪ. ಅಂತರನ ಆ ಮನೆಯಿಂದ ಆಚೆಗೆ ಹಾಕಬೇಕು ಅಂದರೆ ನಾನು ಆ ಕಡೆ ಈ ಕಡೆ ನೋಡದೆ ನೇರವಾಗಿ ಅಂತರಂಗೆ ಹೊಡಿಬೇಕು. ಅಂತರ ಅತ್ತೆ ಮತ್ತೆ ಏಜೆ ಮೊದಲಿನ ಹಾಗೆ ಆಗ್ಬೇಕಕ್ಕ. ಅವಾಗ ಮಾತ್ರ ಆ ಲೀಲನ್ನ ಮನೆಯಿಂದ ಆಚೆ ಹಾಕೋದಕ್ಕೆ ಸಾಧ್ಯ. ಅವರಿಬ್ರು ಒಂದಾಗೋದಕ್ಕೆ ನಾನು ಮಾತ್ರ ಬಿಡೋದಿಲ್ಲ. ಅವಳು ಎಲ್ಲಾನು ಮರ್ತು ಬಂದಿರ್ಬೋದು. ಮುಂದೆ ಒಂದಿನ ಅವಳಿಗೆ ನೆನಪು ಬರುತ್ತೋ ಬಿಡುತ್ತೋ ಅದು ನಂಗೆ ಬೇಡದೇ ಇರೋ ವಿಷಯ. ಆದರೆ ನಡೆದಿರೋ ಸತ್ಯನ ಅವಳು ಮುಂದೆ ಇಡೋದು ನನ್ನ ಕೆಲಸ. ಸದ್ಯಕ್ಕೆ ಈಗಿರೋ ಪರಿಸ್ಥಿತಿ ನೋಡಿದ್ರೆ ಏಜೆ ಮತ್ತೆ ಅಂತರ ಅತ್ತೆನೇ ಒಂದಾಗ್ತಾರೆ. ಹಾಗಂತ ನಾವು ಅದಕ್ಕೋಸ್ಕರ ಕಾಯ್ಕೊಂಡು ಕೂತ್ಕೋಬಾರ್ದು. ಮಧ್ಯದಲ್ಲಿ ಒಂದು ದಾರಿ ಹುಡುಕ್ಬೇಕು. ಸಿಕ್ತು, ಒಳ್ಳೆ ಐಡಿಯಾ ಸಿಕ್ತು. ಅಂತರನ ಏಜೆಯಿಂದ ದೂರ ಇಟ್ಟು ನನ್ನ ಮಗಳು ಆ ಮನೆಗೆ ಪರ್ಮನೆಂಟ್ ಆಗಿ ರಾಣಿ ಆಗಿರುವಂತ ಒಂದೊಳ್ಳೆ ಐಡಿಯಾ ಸಿಕ್ತು. ಎಸ್ ಎಸ್, ಅದೇ ಕರೆಕ್ಟು. ಏಜೆ ಮತ್ತೆ ಲೀಲಾ ಮದ್ವೆ ಫೋಟೋನ ಅಂತರಾಗಿ ತೋರಿಸ್ಬಿಟ್ರೆ ಏಜೆ ಮತ್ತೆ ಆ ಮನೆಯಿಂದ ಅಂತರ ಪರ್ಮನೆಂಟ್ ಆಗಿ ದೂರ ಆಗ್ತಾಳೆ. ನನ್ನ ಮಗಳು ಆ ಮನೆ ರಾಣಿ ಆಗ್ತಾಳೆ.
ಅಕ್ಕ ನಾವಿಷ್ಟೆಲ್ಲ ಪ್ಲಾನ್ ಮಾಡಿನೂ ಎಲ್ಲ ಉಲ್ಟಾ ಹೊಡಿತಿದೆ. ಅಲ್ಲ ಅಕ್ಕ, ಏಜೆ ಅಂತರ ಅತ್ತೆನ ಒಂದ್ ಮಾಡಿ ಲೀಲಾನ್ ದೂರ ಮಾಡಕ್ ಹೋಗಿ ಅದೆಲ್ಲ ಉಲ್ಟಾ ಆಗೋಗಿ ಅಂತರ ಅತ್ತೆನೇ ಏಜೆ ಲೈಫಿಂದ ದೂರ ಆಗಿ ಲೀಲಾ ಏಜೆ ಲೈಫಲ್ಲಿ ಪರ್ಮನೆಂಟ್ ಆಗ್ಬಿಟ್ರೆ ಪರ್ಮನೆಂಟ್ ಆಗಿ ಪಟ್ಟಕ್ಕೇರಿ ಮೆರಿತಾಳೆ ನನ್ನ ಮಗಳು. ಏಜೆ ಲೀಲಾ ಮದುವೆ ಫೋಟೋನ ಎಲ್ಲೋ ಇಟ್ಟಿದ್ದೆ. ಹಾ, ಹುಡುಕಿದ್ರೆ ಸಿಗುತ್ತೆ. ಅಕ್ಕ, ನಾನಿವತ್ತು ರೂಮ್ಗೆ ಊಟ ತಂದಿದ್ದೀನಿ. ನೀವು ಆರಾಮಾಗಿ ಊಟ ಮಾಡಿ ಮಾತ್ರೆ ತಗೊಂಡು ಮಲ್ಕೊಳ್ಳಿ. ಲೀಲಾ, ನಂಗೆ ಊಟ ಬೇಡ. ಯಾಕೆ, ಹಸ್ವಿಲ್ವಾ ಅಕ್ಕ? ಹಸ್ವಿದೆ, ಆದರೆ ಬೇಜಾರ? ಯಾರೇನಾದರೂ ಅಂದ್ರ? ಆ ಥರ ಎಲ್ಲ ಏನೂ ಇಲ್ಲ ಲೀಲಾ. ನನಗೆ ಖಾರವಾಗಿ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ಈ ಹಾಳಾದ ಮಾತ್ರೆ ನುಂಗಿ ಬಾಯೆಲ್ಲ ಕೆಟ್ಟೋಗಿದೆ. ಒಂಥರ ಊಟ ಮಾಡೋಕ್ಕೂ ಬೋರ್ ಅನಿಸ್ತಿದೆ. ಏನಕ್ಕ ನೀವು ಮಾತ್ರೆನೇ ಹಾಳದು ಅಂತ ಹೇಳ್ತಿದ್ದೀರಾ? ನೀವು ಮಾತ್ರೆ ನುಂಗ್ತಾನೆ ಸ್ವಲ್ಪ ಚೇತರಿಸ್ಕೊಂಡಿದ್ದೀರಾ ಗೊತ್ತಾ? ಇಲ್ಲ ಕಣಲಿಲ್ಲ, ನಿನಗೆ ಮಾತ್ರೆ ನುಂಗೋ ಸಂಕಟ ಖಂಡಿತ ಗೊತ್ತಿಲ್ಲ. ನಂಗಂತೂ ಎಷ್ಟೋ ವರ್ಷದಿಂದ BP ಶುಗರು ಮಾತ್ರೆ ನುಂಗಿ ನಾಲ್ಗೆ ಇದೇನೋದೇ ಮರ್ತೋಗಿದೆ. ಈ ಕಡೆ ರುಚಿಗೆ ಅಂತ ಉಪ್ಪು ಖಾರನೂ ತಿನ್ನೋ ಹಾಗಿಲ್ಲ, ಆ ಕಡೆ ಸಕ್ಕರೆನೂ ತಿನ್ನೋ ಹಾಗಿಲ್ಲ. ಪಾಪ ಇವಳಿಗಿನ್ನೂ ರುಚಿಯಾಗಿರೋದನ್ನು ತಿನ್ನೋ ವಯಸ್ಸು. ಮಾಡ್ಕೊಡ್ಬಾರ್ದಾ? ಎಲ್ಲ ತಿನ್ನೋ ಅಂತ ಆರೋಗ್ಯ ಇದ್ರೂ ಸಪ್ಪೆ ಊಟ ತಿನ್ನೋ ಶಿಕ್ಷೆ ಯಾಕೆ? ಕರೆಕ್ಟಾಗಿ ಹೇಳಿದ್ರಿ ಅಮ್ಮ. ಲೀಲಾ, ನೀನು ನನಗೋಸ್ಕರ ಪ್ರೀತಿಯಿಂದ ಅಡುಗೆ ಮಾಡು, ಆಗದು ಟೇಸ್ಟಿಯಾಗಿರುತ್ತೆ. ಅಕ್ಕ, ನೀವು ಹೇಳೋದೆಚ್ಚ, ನಾನು ಮಾಡೋದೆಚ್ಚ, ಮಾಡ ಬಿಡಿ. ಲೀಲಾ, ನೀನು ಅಡುಗೆ ಮಾಡುವಾಗ ನನ್ನನ್ನು ಕರಿ, ನಾನು ನಿನ್ನ ಜೊತೆ ಅಡುಗೆ ಕಲ್ತ್ಕೋಬೇಕು. ಅಯ್ಯೋ ಅಂತ್ರ, ಮೊದಲೆಲ್ಲ ನೀನು ರುಚಿಯಾಗಿ ಅಡುಗೆ ಮಾಡ್ತಿದ್ಯಮ್ಮ, ನಿನಗೆ ನೆನಪಿಲ್ಲ ಅಷ್ಟೆ. ಹೌದಮ್ಮ, ನನಗೇನು ನೆನಪಾಗ್ತಿಲ್ಲ. ಆದರೆ ಲೀಲಾ ಜೊತೆ ಇವತ್ತು ಅಡುಗೆ ಮಾಡ್ತೀನಲ್ಲ, ಹಾಗೇನಾದರೂ ನೆನಪಾಗ್ಬೋದು. ಅಕ್ಕ, ನೀವಿವತ್ತು ರುಚಿಯಾಗಿರೋ ಅಡುಗೆ ತಿಂತೀರಾ, ಆದ್ರೆ ನಾವಿಬ್ರು ಮಾಡಲ್ಲ. ಇಲ್ಲಪ್ಪ, ನನಗೆ ನೀನೇ ಅಡುಗೆ ಮಾಡಬೇಕು. ನೀವು ನನ್ನ ಮೇಲೆ ನಂಬಿಕೆ ಇಟ್ಕೊಂಡಿದ್ದೀರಾ ತಾನೆ? ಹಾಗಿದ್ಮೇಲೆ ಆರಾಮಾಗಿರಿ, ಮಿಕ್ಕಿದೆಲ್ಲ ನನಗೆ ಬಿಟ್ಬಿಡಿ. ನಿಮ್ಗೆ ಇವತ್ತು ಒಂದು ದೊಡ್ಡ ಸರ್ಪ್ರೈಸ್ ಇದೆ, ಬಂದೆ. ನೋಡಿದ್ರಮ್ಮ, ಲೀಲಾಗ್ ನನ್ ಕಂಡ್ರೆ ಅದೆಷ್ಟು ಪ್ರೀತಿ. ಅವಳು ಹಾಗೆಮ್ಮ, ಒಂದು ಹನಿ ಪ್ರೀತಿ ಕೊಟ್ರೆ ಸಾಕು, ಪ್ರೀತಿ ಸಾಗರನೇ ಹರಿಸ್ಬಿಡ್ತಾಳೆ. ಅಂಥ ಜೀವ ಅದು. Build people, then people will build your business. Got it? Any doubts? ಇಲ್ಲಪ್ಪ, ಅರ್ಥ ಆಯ್ತು. ಪ್ರೇಮ್, ಡೌಟ್ಸ್? ಅಪ್ಪ, ನೀವು ಹೇಳ್ತಿರೋ ಪ್ರಕಾರ ಹೋದರೆ ಬಿಸ್ನೆಸ್ ಆಗೋಕೆ ಸ್ವಲ್ಪ ಟೈಮ್ ತೊಗೊಳತ್ತಲ್ವ? ಅದು ಅಲ್ಲದೆ ನೀವು ಹೇಳ್ತಿರೋ ಅರ್ಥ ನೋಡಿದ್ರೆ ಜನರನ್ನ ಯೂಸ್ ಮಾಡ್ಕೊಬೇಕು ಅಂತ ಅನಿಸ್ತು. ಅದಕ್ಕೆ ಡೌಟಲ್ಲಿ ಕೇಳಿದೆ ಅಪ್ಪ. ನೋ ಪ್ರೇಮ್, ಯು ಆರ್ ರಾಂಗ್. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್, ಜನಗಳಿಲ್ಲದೆ ನಾವು ಬಿಸ್ನೆಸ್ನ ಮಾಡೋದಕ್ಕಾಗಲ್ಲ. ಹಾಗಂತ ಜನಗಳನ್ನ ಬಳಸ್ಕೊಂಡು ಬಿಸ್ನೆಸ್ನ ಮಾಡಬಾರ್ದು. ನಮ್ಮ ಬಿಸ್ನೆಸ್ಸು ಜನಗಳಿಗೆ ಉಪಯೋಗ ಆಗೋ ಥರ ಇರಬೇಕು. ದಟ್ಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ನೀನು ಹೇಳಿದಾಗೆ ಟೈಮ್ ತೊಗೊಳ್ತಾ? ನೋ ಪ್ರಾಬ್ಲಮ್, ತೊಗೊಳ್ಳಿ. ನಿನ್ನ ಬಿಸ್ನೆಸ್ ಸೆಟಪ್ ಆಗೋದಕ್ಕೆ ಎಷ್ಟು ಟೈಮ್ ತೊಗೊಳುತ್ತೋ ಅಷ್ಟು ಚೆನ್ನಾಗಿ ಸೆಟ್ ಆಗುತ್ತೆ. ವೆರಿ ಸಿಂಪಲ್ ಬಾಯ್ಸ್. ಬಿಸ್ನೆಸ್ಸಲ್ಲಿ ನಿಮಗೆ ಲಾಸ್ ಆಯಿತು ಅಂದರೆ ನೀವು ಮಾರ್ಕೆಟ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತ ಅರ್ಥ. ಲಾಭ ಆಯಿತು ಅಂದರೆ ಮಾರ್ಕೆಟು ನಿಮ್ಮ ಪ್ರಾಡಕ್ಟ್ನ, ನಿಮ್ಮನ್ನು ಒಪ್ಕೊಂಡಿದ್ದಾರೆ ಅಂತ ಅರ್ಥ. ಓ, ನಾನು ರಾಂಗ್ ಟೈಮಲ್ಲಿ ಬಂದ್ಬಿಟ್ನಾ? ನನ್ನಿಂದ ಡಿಸ್ಟರ್ಬ್ ಆಯ್ತಾ? ಇಲ್ಲ, ನಮಗೆ ಯಾವ ಡಿಸ್ಟರ್ಬೆನ್ಸು ಆಗಿಲ್ಲ. ಏನಿಲ್ಲ, ಇಷ್ಟೊಂದು ಖುಷಿಯಾಗಿದೆಯಾ? ಏನು ವಿಷಯ? ನೀವು ಅಂತರ ಅಕ್ಕಂಗೆ ಏನಾದರೂ ಸ್ಪೆಷಲ್ ಡಿಶ್ ಮಾಡ್ಕೊಡ್ತೀರಾ ಅಂತ ಕೇಳಕ್ಕೆ ಬಂದೆ. ನೀವು ಚೆನ್ನಾಗಿ ಅಡುಗೆ ಮಾಡ್ತೀರಾ ಅಂತ ನಾನು ಅವ್ರಿಗೆ ಹೇಳಿದೆ. ಅವ್ರು ಅದನ್ನೆಲ್ಲ ಕೇಳಿ ನನಗೂ ಬೇಕು ಅಂತ ಹೇಳಿದ್ರು. ನಿಮಗೆ ಟೈಮ್ ಆದಾಗ ಅವ್ರಿಗೆ ಅಡುಗೆ ಮಾಡ್ಕೊಡ್ತೀರಾ ಪ್ಲೀಸ್? ನನ್ನಂತ ನನ್ನ ಕೈ ಅಡುಗೆ ಬೇಕು ಅಂತ ಕೇಳ್ತಾ ಇದ್ದಾಳ? ನಿಜವಾಗ್ಲೂ? ಅಂತ ವಿಚಾರದಲ್ಲಿ ದಿನಾಗ್ಲೂ ಏನೋ ಒಂದು ಬೆಳವಣಿಗೆ ಆಗ್ತಾನೆ ಇದೆ.
ಇದನ್ನೆಲ್ಲ ನೋಡ್ತಾ ಇದ್ರೆ ಮೋಸ್ಟ್ಲಿ ಅಂತ ಆದಷ್ಟು ಬೇಗ ನನ್ನ ಹತ್ರ ಆಗ್ಬಿಡ್ತಾಳೆ ಅನ್ಸುತ್ತಿರಲಿಲ್ಲ. ಬೇಗ ಹತ್ರ ಆಗ್ತೀರಾ, ಆದ್ರೆ ಇವಾಗ ಅವರು ಪಾಪ ಕಾಯ್ತಾ ಇದ್ದಾರೆ. ಅವ್ರಿಗೆ ಟ್ಯಾಬ್ಲೆಟ್ಸ್ ಎಲ್ಲ ತಿಂದು ನಾಲ್ಗೆ ಟೇಸ್ಟ್ ಎಲ್ಲ ಹೊಟ್ಟೋಗ್ಬಿಟ್ಟಿದೆ. ನೀವು ಅಡುಗೆ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ಬಟ್ ನೀವು ಏನೋ ಬಿಸ್ನೆಸ್ ಬಗ್ಗೆ ಮಾತಾಡ್ತಿದ್ದೀರಾ, ಲೇಟ್ ಆಗುತ್ತೆ ಅಂತ ಹೇಳ? ನೋ 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 ಪ್ರೇಮ್ ಪ್ರಮೋದ್, ನಾ ಹೇಳಿದ್ದನ್ನು ನೀವು ಸ್ಟಡಿ ಮಾಡ್ತಾರೆ ಇಲ್ಲ. ಅಂತರಿಗೋಸ್ಕರ ಇವತ್ತು ಈಗಲೇ ಅಡುಗೆ ಮಾಡ್ತೀನಿ. ವಾವ್, ಅಪ್ಪನ ಕೈ ರುಚಿನ ಅಪ್ಪ ಮಾಡಿರೋ ಅಡುಗೆ ತಿಂದು ಎಷ್ಟು ದಿನಗಳೇ ಆಗೋಯ್ತು. ಹೌದು ಪ್ರೇಮ್, ನಮ್ಗೆ ಇವತ್ತು ಭರ್ಜರಿ ಊಟ ಗ್ಯಾರಂಟಿ. ನೋ ಬಾಯ್ಸ್, ಇವತ್ತಿನ ಅಡುಗೆ ಸ್ಪೆಷಲಿ ಫಾರ್ ಅಂತರ. ಅಪ್ಪ ಪ್ಲೀಸ್, ಅವ್ರು ತಿಂದಾದ್ಮೇಲೆ ನಾವು ಬರ್ತೀವಪ್ಪ ಪ್ಲೀಸ್. ಓಕೆ, ಏನಿದ್ರು ಫಸ್ಟು ಅಂತರಂಗೆ, ಆಮೇಲೆ ನಿಮ್ಗಳಿಗೆ. ಏನೋ ಇಷ್ಟು ವರ್ಷ ಏನೂ ಕೇಳ್ದಿರೋ ಅಂತ ಇವತ್ತು ನನ್ನನ್ನು ಏನೋ ಒಂದು ಕೇಳ್ತಾ ಇದ್ದಾಳೆ ಅಂದರೆ ಫಸ್ಟ್ ಪ್ರಿಯಾರಿಟಿ ಅದು. ಆ್ಯಂಡ್ ಅದನ್ನು ಖುಷಿಯಿಂದ ಮಾಡ್ತೀನಿ ನಾನು. ಹಾಂ ಇಲ್ಲ, ಬೇಗ ಬಾ, ಪಾಪ ಅವಳಿಗೆ ಹೊಟ್ಟೆ ಹಸಿತಾ ಇರುತ್ತೆ. ಫಸ್ಟ್ ಹೋಗಿ ಅಡುಗೆ ಮಾಡಬೇಕು. ಕಮ್. ಹಾಂ, ನೀವು ಅಡುಗೆ ಮಾಡ್ತೀರಾ ಅಂತ ಗೊತ್ತಾದ್ರೆ ಕಿಚನಲ್ಲಿರೋ ಪಾತ್ರೆಗಳೆಲ್ಲ ಖುಷಿ ಪಡ್ತವೆ.